ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ತುಳಿದು ಬೆಳೆಯುವುದು ಗೆಲುವಲ್ಲ, ಬೆಳೆದು ಬೆಳೆಸುವುದು ನಿಜವಾದ ಗೆಲುವು. ಬೆರಳು ಮಾಡಿ ತೋರಿಸಿದವರನ್ನ ಬೆರಗುಗೊಳ್ಳುವಂತೆ ಕೆಲಸ ಮಾಡು. ಜೀವನವು ನಿಮ್ಮದಾಗಿದೆ, ಕನಸುಗಳು ನಿಮ್ಮದಾಗಿದೆ, ನೆಲವು ನಿಮ್ಮದಾಗಿದೆ, ಸೋಲು, ಕಠಿಣ ಪರಿಶ್ರಮ ಎಲ್ಲವೂ ನಿಮ್ಮದಾಗಿದೆ. ಆಗ ಈ ನಿಷ್ಪ್ರಯೋಜಕ ಜನರ ಮಾತುಗಳನ್ನು ಕೇಳುವ ಮೂಲಕ ಕಳೆದುಕೊಳ್ಳುವುದು ಯಾವ ನಾಟಕ? ನಿಮ್ಮ ಒಳಗಿನಿಂದ ಹೊಳೆಯುವ ಬೆಳಕನ್ನು ಯಾರಿಂದಲೂ ಆರಿಸಲು ಸಾಧ್ಯವಿಲ್ಲ. ಗುಂಪನ್ನು ಹಿಂಬಾಲಿಸಬೇಡ, ಗುಂಪೇ ನಿನ್ನನ್ನು ಹಿಂಬಾಲಿಸುವಂತೆ ಮಾಡು. ಕಷ್ಟಗಳ ಜೊತೆ ಸೋತವನು ಸಾಯುತ್ತಾನೆ, ಕಷ್ಟಗಳ ಜೊತೆ ಕಾದಾಡಿದವನು ಇತಿಹಾಸ ನಿರ್ಮಿಸುತ್ತಾನೆ. ಕೆಲವೊಮ್ಮೆ ಯಾರಿಗೆ ಹೆಚ್ಚು ಪ್ರತಿಭೆ ಇದೆ ಎನ್ನುವುದಕ್ಕಿಂತ ಯಾರಲ್ಲಿ ಹೆಚ್ಚು ಛಲ ಇದೆ ಎನ್ನುವುದು ಮುಖ್ಯವಾಗುತ್ತದೆ. ನಾನು ಸಾಧಿಸುತ್ತೇನೆ ಅಷ್ಟೇ, ಇದೇ ಕಥೆಯ ಕೊನೆ. ಎಲ್ಲವನ್ನು ಎಲ್ಲರನ್ನು ಮೀರಿ ಎದ್ದು ನಿಲ್ಲು. ದೊಡ್ಡ ಕನಸನ್ನು ಕಾಣು, ಅದು ಅಸಾಧ್ಯ ಎನಿಸಿದರೂ ಪರವಾಗಿಲ್ಲ. ಗೆಲುವಿನ 3 ಗುಟ್ಟು: ಛಲ, ತಾಳ್ಮೆ, ಪರಿಶ್ರಮ. ಬೇರೆಯವರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎನ್ನುವುದು ಮುಖ್ಯವಲ್ಲ, ನೀವು ನಿಮ್ಮನ್ನು ಹೇಗೆ ನೋಡುವಿರಿ ಎನ್ನುವುದು ಮುಖ್ಯ. ಕತ್ತಲೆಯನ್ನ ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಅಂತೆಯೇ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ದಾರಿ ಇಲ್ಲಂತ ನಡೆಯುವುದನ್ನೇ ನಿಲ್ಲಿಸಬಾರದು. ನಾವು ನಡೆದಿದ್ದೇ ದಾರಿಯಾಗಬೇಕು, ಆ ದಾರಿ 4 ಜನಕ್ಕೆ ಸ್ಫೂರ್ತಿಯಾಗಬೇಕು. ಪ್ರತಿಕಾರ ಹೇಗೆ ತೀರಿಸಿಕೊಳ್ಳುವುದು ಗೊತ್ತಾ? ಸೇಡನ್ನು ಬಿಟ್ಟು ಖುಷಿಯಿಂದ ಜೀವನ ಸಾಗಿಸುವುದು. ಇನ್ನು ಹೊರತೆಗೆಯದ ನಿಮ್ಮ ಸಾಮರ್ಥ್ಯವನ್ನು ನೀವು ಅರಿತಾಗ ಬೆರಗಾಗುತ್ತೀರಾ?